ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿತ್ ಬಬ್ಲು. ಸೊ ಇವತ್ತು ನಾನು ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ, ನಮ್ಮ NTA ದವರು ನೀಟ್ ಕಂಡಕ್ಟ್ ಮಾಡುವಂತ ಏಜೆನ್ಸಿಯವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಸೊ ಪ್ರತಿ ವರ್ಷ ನೀಟ್ ಹೇಗೆ ನಡೀತಿತ್ತು ಅಂದ್ರೆ, ನಾವು ಕ್ವೆಶನ್ ಪೇಪರ್ ನ ನೋಡಿದ್ರೆ ಸೆಕ್ಷನ್ ಎ ಮತ್ತೆ ಸೆಕ್ಷನ್ ಬಿ ಅಂತ ಎರಡು ಸೆಕ್ಷನ್ಸ್ ಇರೋದು. ನೀವು ಪ್ರತಿ ಸಬ್ಜೆಕ್ಟ್ ನೋಡೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮತ್ತೆ ಬಯಾಲಜಿಲಿ ಸೆಕ್ಷನ್ ಎ ಸೆಕ್ಷನ್ ಬಿ ಇರೋದು 35 ಕ್ವಶನ್ಸ್ ಪ್ಲಸ್ 15 ಕ್ವಶನ್ಸ್ ಈ ತರ ಇರೋದು. ಆ 15 ಅಲ್ಲಿ ಎನಿ 10 ನೀವು ಅಟೆಂಡ್ ಮಾಡ್ಬೋದಿತ್ತು. ಬಟ್ ಈ ಇಯರ್ ಇಂದ ಏನ್ ಮಾಡಿದ್ದಾರೆ ಗೊತ್ತಾ? ಸೊ ಆ ಆಪ್ಷನ್ ಇತ್ತು ಗೊತ್ತಾ, ಸೆಕ್ಷನ್ ಬಿ ಸೆಕ್ಷನ್ ಎ ಅನ್ನೋದು ರಿಮೂವ್ ಮಾಡಿದ್ದಾರೆ. ಜಸ್ಟ್ 45 ಕ್ವಶನ್ಸ್ ಇರ್ತವೆ. ಆಲ್ 45 ಕ್ವಶನ್ಸ್ ಆರ್ ಕಂಪಲ್ಸರಿ ಫಿಸಿಕ್ಸ್ ಅಲ್ಲಿ ಮತ್ತೆ ಕೆಮಿಸ್ಟ್ರಿಯಲ್ಲಿ. ನೀವು ಬಯಾಲಜಿ ತಗೊಂಡ್ರೆ 90 ಕ್ವಶನ್ಸ್ ಕೂಡ ಕಂಪಲ್ಸರಿ. ಸೊ ಟೋಟಲ್ ಆಗಿ 180 ಕ್ವಶನ್ಸ್ ಇರುತ್ತೆ. 180 ಕ್ವಶನ್ಸ್ ಕೂಡ ಕಂಪಲ್ಸರಿ ಆಗಿ ಬರೀಬೇಕಾಗುತ್ತೆ, ವಿಚ್ ಇಸ್ ಒನ್ ಮೇಜರ್ ಚೇಂಜ್. ಸೊ ಮೊನ್ನೆ ಕೊಟ್ಟಿದ್ದಾರೆ. ಸೊ ನೀವು ಇಷ್ಟು ದಿನ ಮಾಕ್ ಎಕ್ಸಾಮ್ಸ್ ಆ ತರ ಬರೀತಿದ್ರಲ್ಲ, ಸೆಕ್ಷನ್ ಎ ಸೆಕ್ಷನ್ ಬಿ, ಇನ್ಮೇಲಿಂದ ಮಾಕ್ ಎಕ್ಸಾಮ್ಸ್ಗೆಲ್ಲ ಈ ತರ ಪ್ರಿಪೇರ್ ಆಗಿ ಮತ್ತೆ ಈ ತರಾನೇ ಬರೆಯೋಕೆ ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲ ನೀವು. ಇನ್ನು ಟೈಮ್ ಇದೆ, ಇನ್ನು ಫೆಬ್ರವರಿ ಇದೆ, ಮಾರ್ಚ್ ಇದೆ, ಏಪ್ರಿಲ್ ಇದೆ, 3 months ಟೈಮ್ ಇದೆ. ಸೊ ನೀವು ಕೂಡ ಅಪ್ಡೇಟ್ ಆಗಿ. ಆಮೇಲಿಂದ ಏನಪ್ಪಾ ಅಂದ್ರೆ, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟು, ಟೈಮಿಂಗ್ಸ್. ಸೊ ಇಷ್ಟು ವರ್ಷ ಅಂದ್ರೆ 2019 ಆದ್ಮೇಲಿಂದ ಏನಾಗಿತ್ತು ಅಂದ್ರೆ 3 hours 20 minutes ಇತ್ತು ನಿಮ್ಗೆ ಏನು ಎಕ್ಸಾಮ್ಗೆ ಟೈಮಿಂಗ್ಸ್. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಆ 20 minutes ನ ರಿಮೂವ್ ಮಾಡಿದ್ದಾರೆ. 3 hours ಮಾತ್ರನೇ ಟೈಮಿಂಗ್ಸ್ ಇದೆ. ನೀವು 3 hours ಅಲ್ಲಿ OMR ನ ಮಾರ್ಕ್ ಮಾಡಬೇಕು, ಫಿಲ್ ಮಾಡಬೇಕು, ಮತ್ತೆ ಅಂದ್ರೆ ನಿಮ್ಮ ಹೆಸರು, ರಿಜಿಸ್ಟರ್ ನಂಬರ್ ಎಲ್ಲ ಫಿಲ್ ಮಾಡಬೇಕು, ಮತ್ತೆ ಕ್ವೆಶನ್ ಪೇಪರ್ ಓದಿ ಸಾಲ್ವ್ ಮಾಡಿ ಮತ್ತೆ ಬಬಲ್ ಮಾಡಬೇಕು ಆನ್ಸರ್ಸ್ ನ. ಇದನ್ನೆಲ್ಲ ನೀವು 3 hours ಅಲ್ಲೇ ಮಾಡ್ಬೇಕು ಇವಾಗ. ಸೊ ತುಂಬಾ ಡಿಫಿಕಲ್ಟ್ ಇದು, ಹೇಳೋಷ್ಟು ಸುಲಭ ಅಲ್ಲ 3 hours. ಹಂಗ ಅನ್ಸುತ್ತೆ 180 ಕ್ವಶನ್ಸ್ ನೀವು 3 hours ಅಲ್ಲಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಅಂಡ್ ಅದಕ್ಕೆ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿ. ಹೆಂಗೆ ಅಂದ್ರೆ, ನೀವು ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ, OMR ಕೊಟ್ಟಿದ ತಕ್ಷಣ ನಿಮ್ ನೇಮ್, ರಿಜಿಸ್ಟರ್ ನಂಬರ್ ಟಕ್ ಅಂತ ಬರೀಬೇಕು. ಆ ತರ ಆಗಿರ್ಬೇಕು. ಮತ್ತೆ 3 hours ಪೇಪರ್ನ ನೀವು ಯಾವಾಗ್ಲೂ ಅಷ್ಟೇ 2 hours ಅಲ್ಲಿ ಮುಗಿಸೋಷ್ಟು ನಿಮ್ಗೆ ಕೆಪಬಿಲಿಟಿ ಬರಬೇಕು. ಹಂಗ್ ಬಂತು ಅಂದ್ರೆ ಯು ಕ್ಯಾನ್ ಕ್ರ್ಯಾಕ್. ಅಂದ್ರೆ ಎಕ್ಸಾಮ್ ನ ಆರಾಮಾಗಿ ಟೆನ್ಷನ್ ಇಲ್ದಾನೆ 2 hours ಅಲ್ಲಿ ಎಕ್ಸಾಮ್ ಮುಗಿಸಿ ನೀವು ಬಬಲ್ ಮಾಡ್ಕೊಂಡು ಆರಾಮಾಗಿ ಕುತ್ಕೋಬಹುದು ನೋಡಿ. ಇಲ್ಲಾಂದ್ರೆ ಭಾರಿ ಟೆನ್ಷನ್ ಆಗುತ್ತೆ, ಮತ್ತೆ ಶೇಡ್ ಮಾಡೋದು ತಪ್ಪು ಆಗ್ಬಿಟ್ಟು ಏನೇನೋ ಆಗೋಗ್ಬಿಡುತ್ತೆ ಸೊ ನಿಮ್ಮ ಎಕ್ಸಾಮ್ಸ್ ನ. ಸೊ ಅದಕ್ಕೆ 3 hours 20 minutes ಇರೋದು ಈಗ 3 hours ಆಗಿದೆ. ಇನ್ಮೇಲೆ ನೀವು 3 hours ಇದ್ರೆ ನೀವು 2 hours ಅನ್ಕೊಳ್ಬೇಕು. 1 hour ನಿಮ್ಗೆ ಇಲ್ಲೇ ಇಲ್ಲ ಅನ್ಕೊಂಡು ಆ ಲೆವೆಲ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದೊಂದು 2 ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ ನಮ್ಮ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಸೊ ಯಾವಾಗ ನಡೆಯುತ್ತೆ ಅಂದ್ರೆ, ನೀಟು ಪ್ರತಿ ವರ್ಷ ತರನೇ ಈ ವರ್ಷನೂ ಕೂಡ ಮೇ 1ನೇ ವಾರನೇ ಆಗುತ್ತೆ. ಸೊ ಇನ್ನೇನ್ ಟೈಮ್ ಬರ್ತಾ ಇದೆ. ಇನ್ನೇನ್ ಬೋರ್ಡ್ ಎಕ್ಸಾಮ್ ಬಂತು March 1ರಿಂದ. ಅದಾಗಿದ ತಕ್ಷಣ April 15ಕ್ಕೆ ನಿಮ್ KCET ಇದೆ. ಅದಾಗಿದ ತಕ್ಷಣ ಸೊ ಜಸ್ಟ್ ಒಂದೊಂದು 15 days ಟೈಮ್ ಇರುತ್ತೆ. ಈಗ ಏನಿದ್ರು ನೀವು ಫೆಬ್ರವರಿಲಿ ಓದಿದ್ರೆ ಅಷ್ಟೇ, ಮತ್ತೆ ನೀವು ಏಪ್ರಿಲ್ ಅಲ್ಲಿ 1 month ಜಸ್ಟ್ ರಿಕ್ಯಾಪ್ ತರ ಮಾಡ್ಬೋದು. ಸೊ ನೀಟ್ಗೂ ಬೋರ್ಡ್ಗೂ ಈಗಲೇ ಓದ್ಬಿಡ್ಬೇಕು, ನೀವು ಓದಿ ಮುಗಿಸಿರ್ಬೇಕು. ದಿಸ್ ಇಸ್ ಲೈಕ್ ಅ ಪೀಕ್ ಟೈಮ್, ಕ್ರಿಷಿಯಲ್ ಟೈಮ್ ಇದು. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಲೆಟ್ಸ್ ಗೋ ರಾಕ್ ದಿ ಎಕ್ಸಾಮ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.